ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ಅಡುಗೆ ಅನಿಲ ದುಬಾರಿಯಾಗಿದೆ, ಗ್ರಾಹಕರಿಗೆ ಬರೆ ಬಿದ್ದಿದೆ. ಇವರೆಗೂ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾಗ್ತಲೇ ಹೋಗ್ತಾ ಇತ್ತು. ಈಗ ಗೃಹ ಬಳಕೆಯ ಸಿಲಿಂಡರ್ ದರದಲ್ಲೂ ಕೂಡ ಹೆಚ್ಚಳ ಆಗಿದೆ. ಗೃಹ ಬಳಕೆ ಸಿಲಿಂಡರ್ ದರ 29 ರೂಪಾಯಿ ಹೆಚ್ಚಳ. 14.2 ಕೆಜಿ ಸಿಲಿಂಡರ್ ಗೃಹ ಬಳಕೆ ಸಿಲಿಂಡರ್ನ ಬೆಲೆ 29 ರೂಪಾಯಿ ಏರಿಕೆಯಾಗಿದೆ. ಇದು ಕಳೆದ 3 ತಿಂಗಳಿನಲ್ಲಿ 2ನೇ ಬಾರಿಗೆ ಗೃಹ ಬಳಕೆಯ ಸಿಲಿಂಡರ್ನಲ್ಲಿ ಬೆಲೆ ಏರಿಕೆಯಾಗಿರೋದು. ಈ ಏರಿಕೆ ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ 915 ರೂಪಾಯಿಗೆ ಇದ್ದಂತಹ ಗೃಹ ಬಳಕೆಯ ಸಿಲಿಂಡರ್ ಈಗ 944 ರೂಪಾಯಿಗೆ ಹೆಚ್ಚಳ ಆಗಿದೆ. ಗ್ರಾಹಕರಿಗೆ ಬರೆ. ಈವರೆಗೂ ಕಮರ್ಷಿಯಲ್ ಸಿಲಿಂಡರ್ ದರದಲ್ಲಿ ಏರಿಕೆಯಾಗ್ತಾ ಹೋಗ್ತಾ ಇತ್ತು. ಆದರೆ ಈಗ ಮಾರ್ಚ್ 7ಕ್ಕೇನು 60 ರೂಪಾಯಿ ಏರಿಕೆಯಾಯಿತು ಗೃಹ ಬಳಕೆ ಸಿಲಿಂಡರ್ ದರ. ಈಗ 29 ರೂಪಾಯಿ ಹೆಚ್ಚಳಿಗೆ ಆಗಿದೆ. ಹಾಗಾಗಿ 915 ರೂಪಾಯಿ 50 ಪೈಸೆ ಇದ್ದಂತಹ ಗೃಹ ಬಳಕೆಯ ಸಿಲಿಂಡರ್ ಈಗ 944 ರೂಪಾಯಿ 50 ಪೈಸೆ. ಇವತ್ತಿನಿಂದಲೇ ಈ ಪರಿಷ್ಕೃತ ದರ ಜಾರಿಗೆ ಆಗ್ತಾರೆ. 14.2 ಕೆಜಿ ತೂಕದ ಅಡುಗೆ ಅನಿಲ ಸಿಲಿಂಡರ್ನ ಬೆಲೆಯಲ್ಲಿ ಈಗ 29 ರೂಪಾಯಿ ಹೆಚ್ಚಳ ಆಗಿರೋದು. ಕಳೆದ ಮಾರ್ಚ್ 7ನೇ ತಾರೀಕು ಗೃಹ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು 60 ರೂಪಾಯಿ ಹೆಚ್ಚಿಸಲಾಗಿತ್ತು. ಈಗ ಮತ್ತೆ 29 ರೂಪಾಯಿ ಹೆಚ್ಚಳ ಆಗಿರೋದ್ರಿಂದ 941 ರೂಪಾಯಿ 50 ಪೈಸೆಯನ್ನು ಕೊಡಬೇಕಾಗತ್ತೆ ಗೃಹ ಬಳಕೆ ಸಿಲಿಂಡರ್ ಬೇಕು ಅಂದರೆ. ಈ ಯುದ್ಧದ ಕಾರ್ಮೋಡದಿಂದಾಗಿ ಸಪ್ಲೈನಲ್ಲಿ ಸಮಸ್ಯೆಗಳಾಯಿತು. ನಂತರ ಅದನ್ನು ಅಂತರ ಹೆಚ್ಚಳ ಮಾಡಲಾಯಿತು, ಬುಕಿಂಗ್ ಅಂತರವನ್ನು. ಈಗ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗಿದೆ. ಇತ್ತೀಚೆಗಷ್ಟೇ ಜೂನ್ 1ರಂದು 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಬೆಲೆನ 46 ರೂಪಾಯಿ ಹೆಚ್ಚಳ ಮಾಡಿದ್ರು. ಈಗ ಗೃಹ ಬಳಕೆ ಸಿಲಿಂಡರ್ನ ಸರದಿ. ಪದೇ ಪದೇ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂತಹ ಗ್ರಾಹಕರಿಗೆ ಈಗ ಕಮರ್ಷಿಯಲ್ ಸಿಲಿಂಡರ್ ದರದ ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್ ದರ ಕೂಡ ಏರಿಕೆಯಾಗಿರೋದು ಗಾಯದ ಮೇಲೆ ಬರೆ ಹಾಕ್ತಂತಾಗ್ತಾ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ ದರ ಅನ್ನೋದನ್ನ ನೋಡ್ತಾ ಇದ್ದೀವಿ. 944 ರೂಪಾಯಿ 50 ಪೈಸೆ ಹಳೆ ದರ 915 ರೂಪಾಯಿ 50 ಪೈಸೆ ಇತ್ತು. 29 ರೂಪಾಯಿ ಹೆಚ್ಚಳ ಆಗಿರೋದ್ರಿಂದಾಗಿ ಈಗ ಇವತ್ತಿನಿಂದ ನೀವು ಸಿಲಿಂಡರ್ ಬುಕ್ ಮಾಡ್ತೀರಾ, ಹೊಸ ಗೃಹ ಬಳಕೆ ಸಿಲಿಂಡರ್ ಬೇಕು ಅಂತಾದರೆ ಆಗ 944 ರೂಪಾಯಿ 50 ಪೈಸೆ ಕೊಡಬೇಕಾಗತ್ತೆ. ಮತ್ತೆ ದುಬಾರಿ ಬೆಲೆ ಏರಿಕೆಯ ಜಮಾನದಲ್ಲಿ ಗ್ರಾಹಕರಿಗೆ ಗಾಯದ ಮೇಲೆ ಬರೆ ಬೀಳ್ತಾ ಇದೆ.